ನಮಸ್ಕಾರ ಸ್ನೇಹಿತರೆ, ಇವತ್ತು ಚಿನ್ನದ ಬೆಲೆಯಲ್ಲಿ ಮತ್ತೆ ಇಳಿಕೆ ಕಂಡು ಬಂದಿದೆ. ಹೌದು, ಕರ್ನಾಟಕದ ಅತಿ ದೊಡ್ಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಿಮಗೆ ಚಿನ್ನ ಬೆಳ್ಳಿ ದರವನ್ನ ಪ್ರತಿದಿನ ತಿಳಿಸಲಾಗುವುದು. ಇದರ ಜೊತೆಗೆ ಇದರ ಹಿಂದಿನ ಕಾರಣವನ್ನ ಕೂಡ ಸ್ಪಷ್ಟವಾಗಿ ತಿಳಿಸಲಿದ್ದೇವೆ. ಇವತ್ತು ಚಿನ್ನ ಇಳಿಕೆಯಾಗಿದ್ದು ಇದಕ್ಕೆ 3 ಅಸಲಿ ಕಾರಣಗಳು ಕಂಡು ಬಂದಿದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ಹಾಗಾದ್ರೆ ಬನ್ನಿ, ಇವತ್ತು ಮೊದಲು ಚಿನ್ನ ಮತ್ತು ಬೆಳ್ಳಿ ದರವನ್ನ ನೋಡೇ ಬಿಡೋಣ. ಹೌದು, ಇವತ್ತು ಮಾರ್ಚ್ 9 ಆಗಿದ್ದು ಮಾರ್ಕೆಟ್ ಓಪನಿಂಗ್ ಆದಂತೆ ಚಿನ್ನದ ಒಂದು ಬೆಲೆ ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಎಷ್ಟು ಇಳಿಕೆಯಾಗಿದೆ ಎಂಬುದನ್ನ ನೋಡೋಣ. ಇವತ್ತು 1 ಗ್ರಾಂ ಗಟ್ಟಿ ಚಿನ್ನಕ್ಕೆ 16,168 ರೂಪಾಯಿ ಇದೆ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು 196 ರೂಪಾಯಿ ಇಳಿಕೆಯಾಗಿದೆ. 10 ಗ್ರಾಂಗೆ 1,61,680 ರೂಪಾಯಿ ಇದೆ. ನಿನ್ನೆ ಒಂದು ರೇಟ್ಗೆ ಕಂಪೇರ್ ಮಾಡಿದಲ್ಲಿ 1,960 ರೂಪಾಯಿ ಇಳಿಕೆಯಾಗಿದೆ. ಅಂದ್ರೆ ಇವತ್ತು ಖರೀದಿ ಮಾಡಿದವರಿಗೆ ಪ್ರಾಫಿಟ್, ನಿನ್ನೆ ಖರೀದಿ ಮಾಡಿದವರಿಗೆ 2,000 ರೂಪಾಯಿ ಲಾಸ್ ಅಂತಾನೆ ಹೇಳಬಹುದಾಗಿದೆ. ಹೀಗಾಗಿ ಪ್ರತಿದಿನದ ಒಂದು ರೇಟ್ ಅನ್ನ ನೋಡುವುದು ತುಂಬಾನೇ ಮುಖ್ಯವಾಗಿದೆ. ಬನ್ನಿ, ಇದರ ಜೊತೆಗೆ 22 ಕ್ಯಾರೆಟ್ 18 ಕ್ಯಾರೆಟ್ ಆಭರಣದ ಒಂದು ರೇಟ್ ಎಷ್ಟಿದೆ ಎಂಬುದನ್ನ ಕೂಡ ನೋಡೋಣ. ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ. 8 ಗ್ರಾಂಗೆ 1,18,560 ರೂಪಾಯಿ ಆಗಿದೆ. 22 ಕ್ಯಾರೆಟ್ಗೆ ನಿನ್ನೆ ಒಂದು ದೆರೆಗೆ ಕಂಪೇರ್ ಮಾಡಿದಲ್ಲಿ 1,440 ರೂಪಾಯಿ ಇಳಿಕೆಯಾಗಿದೆ. ಹಾಗೆ 10 ಗ್ರಾಂಗೆ 1,48,200 ರೂಪಾಯಿ ಇದೆ. ನಿನ್ನೆ 1,50,000 ಇತ್ತು. ಕಂಪೇರ್ ಅನ್ನ ಮಾಡಿದಲ್ಲಿ 1,800 ರೂಪಾಯಿ ಇಲ್ಲಿ ಕಡಿಮೆಯಾಗಿದೆ ಇವತ್ತಿನ ಒಂದು ಬೆಲೆ. ಹೌದು, ಮಾರ್ಚ್ 7 ಮತ್ತು ಮಾರ್ಚ್ 8 ಒಂದು ಬೆಲೆಗೆ ಹೋಲಿಕೆಯನ್ನ ಮಾಡಿದಲ್ಲಿ ಇವತ್ತು ಮಾರ್ಚ್ 9 ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ. ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ. 18 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 1,21,200 ರೂಪಾಯಿ ಇದೆ. ಹಾಗೆ ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಇಲ್ಲೂ ಕೂಡ 1,400 ರೂಪಾಯಿ ಇಳಿಕೆ ಕಂಡು ಬಂದಿದೆ. ಹೌದು, ಈ ಇಳಿಕೆಗೆ 3 ಕಾರಣಗಳನ್ನ ನಿನ್ನೆಯ ಒಂದು ಮಾರ್ಕೆಟ್ ಹಾಗೆ ಇವತ್ತಿನ ಒಂದು ಮಾರ್ಕೆಟ್ ಅನ್ನ ಅನಲೈಸ್ ಮಾಡಿದಾಗ ಈ 3 ಕಾರಣಗಳು ತಜ್ಞರು ಹೇಳಿದ್ದಾರೆ. ಹೌದು, ಈ ಕಾರಣಗಳನ್ನ ನೀವು ತಿಳಿಯುವುದು ತುಂಬಾನೇ ಮುಖ್ಯವಾಗಿದೆ. ಏಕೆಂದರೆ ಮತ್ತೆ ಮಾರ್ಚ್ 2ನೇ ವಾರ ಮತ್ತು 3ನೇ ವಾರದಲ್ಲಿ ಎಷ್ಟು ಮತ್ತಷ್ಟು ಇಳಿಕೆ ಆಗಲಿದೆ ಅಥವಾ ಏರಿಕೆ ಆಗಲಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ತಿಳಿಸಲಿದ್ದೇವೆ. ಇದರ ಜೊತೆಗೆ ಬೆಳ್ಳಿಯ ದರವನ್ನ ಕೂಡ ನಿಮಗೆ ತಿಳಿಸಲಿದ್ದೇವೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇದರ ಜೊತೆಗೆ ನಿಮ್ಮ ಪ್ರಕಾರ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟು ಇರಬೇಕು, ಹಾಗೆ ಹೇಗೆ ವಿಚಾರ ಮಾಡಬೇಕು ಎಂಬುದನ್ನ ಕಮೆಂಟ್ ಅನ್ನ ನೀವು ಮಾಡಬಹುದು. ಅಷ್ಟಕ್ಕೂ ಕೂಡ ತಜ್ಞರು ಹೇಳುವ ಈ 3 ಕಾರಣಗಳು ಏನು ಎಂಬುದನ್ನ ನಿಮಗೆ ತಿಳಿಸಲಿದ್ದೇವೆ. ಮೊದಲನೇ ಕಾರಣ, ನಿನ್ನೆ ಮತ್ತು ಇವತ್ತಿಗೆ ಚಿನ್ನದ ಒಂದು ಬೆಲೆ ಕಡಿಮೆಯಾಗಲು ಮೊದಲನೇ ಕಾರಣ ಏನೆಂದರೆ ಡಾಲರ್ ಮೌಲ್ಯದಲ್ಲಿ ಬದಲಾವಣೆಯಾಗಿದೆ. ಹೌದು, ಚಿನ್ನದ ಮೇಲೆ ಇದರ ಪರಿಣಾಮ ಬಿದ್ದಿದೆ ಎಂದು ತಜ್ಞರು ಹೇಳಿದ್ದಾರೆ. ಡಾಲರ್ನ ಮೌಲ್ಯ ಹೆಚ್ಚಾಗಿರುವ ಕಾರಣದಿಂದಾಗಿ ಚಿನ್ನದ ಒಂದು ಬೆಲೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ಎರಡನೇ ಕಾರಣ ಏನೆಂದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆ. ಹೌದು, ಕೆಲ ಸಮಯದಿಂದ ಈಗ ಮದುವೆ ಸೀಸನ್ ಮುಕ್ತಾಯವಾಗಿದೆ. ಹೌದು, ಹೋಳಿ ಹುಣ್ಣಿಮೆಯಲ್ಲಿ ಮದುವೆ ಸೀಸನ್ ಇಲ್ಲ. ಈಗ ಮಾರ್ಚ್ ಮತ್ತು ಫೆಬ್ರವರಿ ಮೇದಲ್ಲಿ ಮದುವೆ ಸೀಸನ್ ಇಲ್ಲ, ಅತಿ ಕಡಿಮೆ ಮದುವೆ ಸೀಸನ್ ಇದೆ. ಮತ್ತೆ ಜೂನ್ ಜುಲೈನಲ್ಲಿ ಮದುವೆ ಸೀಸನ್ ಪ್ರಾರಂಭವಾದಲ್ಲಿ ಅವಾಗ ಏರಿಕೆ ಆಗಬಹುದು. ಆದರೆ ಈಗ ಡಿಮ್ಯಾಂಡ್ ಕಡಿಮೆ ಇದೆ, ಮದುವೆ ಸೀಸನ್ ಹಬ್ಬದ ಸೀಸನ್ ಇಲ್ಲ. ಹೀಗಾಗಿ ಚಿನ್ನದ ಡಿಮ್ಯಾಂಡ್ ಕಡಿಮೆ ಆಗಿದೆ. ಹೀಗಾಗಿ ಇದಕ್ಕೆ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗಿದೆ. ಯಾರು ಕೂಡ ಖರೀದಿಯನ್ನ ಮಾಡಲು ಹಾಗೆ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡಲು ಪ್ರಾರಂಭವನ್ನ ಇನ್ನೂ ಕೂಡ ಅಷ್ಟು ವೇಗವಾಗಿ ಮಾಡಿಲ್ಲ ನಿನ್ನೆ ಅಂತ ಈ ಒಂದು ಹೇಳಿಕೆಯನ್ನ ತಜ್ಞರು ಹೇಳಿದ್ದಾರೆ. ಡಿಮ್ಯಾಂಡ್ ಕಡಿಮೆ ಇರುವುದರಿಂದ ಚಿನ್ನದ ಬೆಲೆ ಕೊಂಚ ಮಟ್ಟಿಗೆ ಇಳಿಕೆಯಾಗಿದೆ ಎಂದು ತಜ್ಞರು ಎರಡನೇ ಕಾರಣವನ್ನ ಕೊಟ್ಟಿದ್ದಾರೆ. ಇನ್ನು ಮೂರನೇ ಕಾರಣವು ಕೂಡ ತುಂಬಾನೇ ಮುಖ್ಯವಾಗಿದೆ. ಇದು ಕೂಡ ತುಂಬಾ ಮುಖ್ಯವಂತ ಹೇಳಬಹುದು. ಏಕೆಂದರೆ ಚಿನ್ನವನ್ನ ಈಗಾಗಲೇ 1,20,000 1,60,000 ರೂಪಾಯಿ ಒಳಗೆ ಖರೀದಿ ಮಾಡಿದ್ದವರು ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡಲು ಅಂದ್ರೆ ಮಾರಾಟವನ್ನ ಮಾಡಲು ಮುಂದಾಗಿದ್ದಾರೆ. ಇದಕ್ಕಿಂತ ಚಿನ್ನ ಮತ್ತೆ ಕಡಿಮೆ ಆಗಿದ್ದಲ್ಲಿ, ನಾವು ತೆಗೆದುಕೊಂಡ ಚಿನ್ನದ ಒಂದು ಬೆಲೆ ಕಡಿಮೆ ಆಗಿದ್ದಲ್ಲಿ ನಮಗೆ ಲಾಸ್ ಆಗುತ್ತದೆ ಎಂದು ಮಾರಾಟವನ್ನ ಮಾಡಲು ಮುಂದಾಗಿದ್ದಾರೆ. ಅಂದ್ರೆ ಜನವರಿ ಮತ್ತು ಡಿಸೆಂಬರ್ ನವೆಂಬರ್ ನಲ್ಲಿ ಚಿನ್ನದ ಬೆಲೆ ಹೆಚ್ಚಿದ್ದಾಗ ಖರೀದಿಯನ್ನ ಮಾಡಿದವರು ಈಗ ಮತ್ತೆ ಇಳಿಕೆ ಮುಖದಲ್ಲಿ ಕಂಡಾಗ ಎಲ್ಲರೂ ಕೂಡ ಭಯದಲ್ಲಿ
ಚಿನ್ನವನ್ನ ಮಾರಾಟವನ್ನ ಮಾಡುತ್ತಿದ್ದಾರೆ. ಹೌದು, ಇದು ಗ್ರಾಹಕರು ಅಲ್ಲ, ಇನ್ವೆಸ್ಟರ್ಗಳು ಅಂದ್ರೆ ಮಾರ್ಕೆಟ್ ನಲ್ಲಿ ಯಾರು ಪ್ರತಿದಿನ ಚಿನ್ನ ಮಾರಾಟ ಮಾಡುವುದು ಮತ್ತು ಸೇಲ್ ಮಾಡುವುದು ಮಾಡುತ್ತಾರೆ ನೋಡಿ, ಅಂತವರಿಗೆ ಇದು ನಿರ್ಧಾರವಾಗುತ್ತದೆ ಅಂದ್ರೆ ಅವಲಂಬಿತವಾಗಿರುತ್ತದೆ. ಯಾರು 1 ಲಕ್ಷಕ್ಕಿಂತ ಹೆಚ್ಚು ಹಣದಲ್ಲಿ ಚಿನ್ನವನ್ನ ಖರೀದಿ ಮಾಡಿದ್ದಾರೆ ಅಂದ್ರೆ 1,33,000, 1,43,000, 1,60,000 ಇದ್ದಾಗ ಖರೀದಿಯನ್ನ ಮಾಡಿದವರು ಈಗ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡಲು ಚಿನ್ನವನ್ನ ಬೇಗನೆ ಮಾರಾಟವನ್ನ ಮಾಡುತ್ತಾರೆ. ಕೆಲವೊಬ್ಬರು ಮಾರುಕಟ್ಟೆಯಲ್ಲಿ ಚಿನ್ನದಿಂದಲೇ ಪ್ರಾಫಿಟ್ ಅನ್ನ ಗಳಿಸುತ್ತಿರುತ್ತಾರೆ. ನಿನ್ನೆ ಖರೀದಿ ಮಾಡಿ ನಿನ್ನೆ ಮತ್ತೆ ಪ್ರಾಫಿಟ್ ಹೆಚ್ಚಾದಾಗ 2,000 ರೂಪಾಯಿನಷ್ಟು ಪ್ರಾಫಿಟ್ ಅನ್ನ ತೆಗೆದುಕೊಳ್ಳಲು ಮತ್ತೆ ಮಾರಾಟ ಮಾಡುತ್ತಾರೆ. ಅಂತವರಿಗೆ ಇದು ತುಂಬಾನೇ ಮುಖ್ಯವಾದ ಮಾಹಿತಿ ಆಗಿದೆ. ಹೌದು, ಪ್ರಾಫಿಟ್ ಅನ್ನ ತೆಗೆದುಕೊಳ್ಳಲು ಅತಿ ಬೇಗನೆ ಚಿನ್ನವನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ. ಅವರು ಫಿಸಿಕಲ್ ಫಾರ್ಮ್ ನಲ್ಲಿ ಮಾರಾಟವನ್ನ ಮಾಡುತ್ತಾರೆ. ಹೀಗಾಗಿ ಈ ಒಂದು ಕಾರಣವನ್ನ ತಜ್ಞರು ಕೂಡ ಹೇಳಿದ್ದಾರೆ. ಈ 3 ಕಾರಣದಿಂದಾಗಿ ಚಿನ್ನದ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗಿದೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಏಕೆಂದರೆ ಚಿನ್ನ ದೀರ್ಘಾವಧಿ ಕಾಲದಲ್ಲಿ ಇದು ಹೆಚ್ಚಿನ ಒಂದು ಮೌಲ್ಯವನ್ನ ಕೊಡುತ್ತದೆ. ಏಕೆಂದರೆ ಎಲ್ಲಾ ಸರ್ಕಾರಗಳು ಹಾಗೂ ಎಲ್ಲ ಒಂದು ದೇಶ ವಿದೇಶಗಳಲ್ಲಿ ಎಲ್ಲರೂ ಕೂಡ ನೀವು ನೋಡಬಹುದು ಹಣವನ್ನ ಪ್ರಿಂಟ್ ಅನ್ನ ಮಾಡಲು ಹಾಗೆ ಎಲ್ಲರೂ ಕೂಡ ಚಿನ್ನವನ್ನ ಒತ್ತಿ ಇಟ್ಟುಕೊಂಡಿದ್ದಾರೆ. ಅಂದ್ರೆ ಚಿನ್ನವನ್ನ ತಮ್ಮ ಸರ್ಕಾರದ ಬಳಿ ಇಟ್ಟುಕೊಂಡಿದ್ದಾರೆ. ಇದರಿಂದಾಗಿ ಆರ್ಥಿಕತೆಯನ್ನ ನಿರ್ಬಂಧಿಸುತ್ತದೆ. ಹೌದು, ಬೆಂಬಲವನ್ನ ನೀಡುತ್ತದೆ. ಎಷ್ಟು ಆ ದೇಶದಲ್ಲಿ ಚಿನ್ನ ಇದೆ ಅದು ಅಷ್ಟು ಗಟ್ಟಿಯಾಗಿದೆ, ಆರ್ಥಿಕವಾಗಿ ಅದು ಬಲವಾಗಿದೆ ಎಂದು ಸಾಬೀತನ್ನ ಮಾಡುತ್ತದೆ. ಹೀಗಾಗಿ ಚಿನ್ನ ಒಂದು ಮುಂದಿನ ಒಂದು ದಿನದಲ್ಲಿ ತುಂಬಾನೇ ಮುಖ್ಯವಾದ ಒಂದು ಮೌಲ್ಯದ ಒಂದು ವಸ್ತು ಕೂಡ ಆಗಿದೆ ಎಂದು ಕೂಡ ಹೇಳಬಹುದು. ಹೀಗಾಗಿ ಸ್ನೇಹಿತರೆ, ಈ ವಸ್ತುವನ್ನ ಖರೀದಿಯನ್ನ ಮಾಡುವ ಮೊದಲು ಮಾರುಕಟ್ಟೆಯ ಅಪ್ಡೇಟ್ ಅನ್ನ ತಿಳಿಯುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಬನ್ನಿ ಇವತ್ತಿನ ಒಂದು ಬೆಳ್ಳಿಯ ದರವನ್ನ ಕೂಡ ನೋಡು ಬಿಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗಾಗಿ ನಾವು ಮಾರುಕಟ್ಟೆ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ಸಂಗ್ರಹಿಸಿ ಎಲ್ಲಾ ಮಾಹಿತಿಯನ್ನ ಕೆಲವೇ ನಿಮಿಷದಲ್ಲಿ ನೀಡುತ್ತೇವೆ. ಈ ಮಾಹಿತಿಯನ್ನ ಸಂಗ್ರಹಿಸಲು ನಮಗೆ ಹಲವು ಗಂಟೆಗಳೇ ಬೇಕಾಗುತ್ತದೆ. ಹಾಗೆ ವಿಡಿಯೋದ ಮುಖಾಂತರ ಕೇವಲ 1-2 ನಿಮಿಷದಲ್ಲಿ ನಿಮಗೆ ತಿಳಿಸಲಿದ್ದೇವೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ನಮಗೆ ಸಪೋರ್ಟ್ ಅನ್ನ ಮಾಡಿ ಇದೇ ರೀತಿ ನಿಮಗೆ ಎಲ್ಲಾ ಒಂದು ಅಪ್ಡೇಟ್ ಗಳನ್ನ ನಾವು ಕೊಡಲಿದ್ದೇವೆ. ಬನ್ನಿ ಇವತ್ತಿನ ಒಂದು ಬೆಳ್ಳಿಯ ದರವನ್ನ ನೋಡೋಣ. ಬೆಳ್ಳಿಯಲ್ಲಿ ಮತ್ತೆ ಯಾವುದೇ ರೀತಿಯ ಏರುಪೇರು ಆಗಿಲ್ಲ. ಹೌದು, ನೀವು ಜನವರಿ ಒಂದು ಮಾರ್ಕೆಟ್ ಹಾಗೆ ಫೆಬ್ರವರಿ ಫಸ್ಟ್ ವೀಕ್ ಮತ್ತು ಸೆಕೆಂಡ್ ವೀಕ್ ನಲ್ಲಿ ಕಂಪೇರ್ ಮಾಡಿದಲ್ಲಿ ಬೆಳ್ಳಿಯ ಒಂದು ಬೆಲೆ 10 ರಿಂದ 15 ಸಾವಿರ ರೂಪಾಯಿ ಏರಿಕೆಯಾಗುವುದು ಮತ್ತೆ ಮರುದಿನ 10 ರಿಂದ 15 ಸಾವಿರ ರೂಪಾಯಿ ಮತ್ತೆ ಕೆಳಕ್ಕೆ ಬರುವುದು ಹೀಗಾಗಿತ್ತು. ಆದರೆ ಈಗ ಮಾರ್ಚ್ ಮೊದಲನೆಯ ವಾರದಿಂದ ಬೆಳ್ಳಿಯ ಒಂದು ದರದಲ್ಲಿ ಯಾವುದೇ ರೀತಿಯ ಏರುಪೇರು ಆಗುತ್ತಿಲ್ಲ. ಹೌದು, ಮಾರ್ಚ್ 3 ರಿಂದ 4ನೇ ತಾರೀಕಿನಿಂದ ಹಿಡಿದು ಮಾರ್ಚ್ 9ರ ತನಕ ಬೆಳ್ಳಿಯ ದರದಲ್ಲಿ ಯಾವುದೇ ರೀತಿ ಏರುಪೇರು ಕಂಡು ಬಂದಿಲ್ಲ. 1 ಗ್ರಾಮ್ಗೆ 285 ರೂಪಾಯಿ ಇದೆ. 10 ಗ್ರಾಮ್ಗೆ 2,850 ರೂಪಾಯಿ ಇದೆ. 100 ಗ್ರಾಮ್ಗೆ 28,500 ರೂಪಾಯಿ ಇದೆ. 1 ಕೆಜಿ ಬೆಳ್ಳಿಗೆ 2,85,000 ರೂಪಾಯಿ ಇದೆ. ಹೌದು, ಇವುದು ಇವತ್ತಿನ ಒಂದು ಬೆಳ್ಳಿಯ ದರವಾಗಿದೆ. ಇದೇ ರೀತಿ ಎಲ್ಲ ಅಪ್ಡೇಟ್ ಗಳನ್ನ ಮೊದಲು ನಿಮಗೆ ನಾವು ತಿಳಿಸಲಿದ್ದೇವೆ. ಚಿನ್ನದ ಒಂದು ಮೇಲೆ ಹೂಡಿಕೆಯನ್ನ ಮಾಡಬೇಕೆಂದಲ್ಲಿ ತಜ್ಞರ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಮುಂದಿನ ಒಂದು ದೀರ್ಘಕಾಲದ ಅವಧಿಯ ಹೂಡಿಕೆಯಾಗಿದೆ. ಈ ಹೂಡಿಕೆಯಲ್ಲಿ ಅತಿ ಚಾಣಕ್ಯದಿಂದ ಹೂಡಿಕೆಯನ್ನ ಮಾಡಬೇಕು. ಯಾವಾಗ ಬೆಲೆ ಕಡಿಮೆ ಇರುತ್ತದೆ ನೋಡಿ ಆವಾಗ ಖರೀದಿ ಮಾಡಬೇಕು. ಯಾವಾಗ ಬೆಲೆ ಏರಿಕೆ ಆಗುತ್ತದೆ ಆವಾಗ ಮಾರಾಟವನ್ನ ಮಾಡಬೇಕು. ಆದ್ರೆ ನೀವು ಒಂದು ದಿನಗಳ ಕಾಲ ಏನಾದರೂ ಚಿನ್ನವನ್ನ ಖರೀದಿಯನ್ನ ಮಾಡಿ ಅದನ್ನ ಹಾಗೆ ಇಡಬೇಕಿದ್ದಲ್ಲಿ ನೀವು ಅದನ್ನ ಇವತ್ತೇ ಖರೀದಿಯನ್ನ ಮಾಡುವುದು ತುಂಬಾ ಒಳ್ಳೆಯ ದಿನವಾಗಿದೆ. ಹೌದು, ಇವತ್ತಿನ ಒಂದು ರೇಟ್ ಕಡಿಮೆಯಾಗಿದೆ. ಹೀಗಾಗಿ ತಜ್ಞರು ಖರೀದಿಯನ್ನ ಮಾಡಬಹುದು ಎಂದು ಕೂಡ ಹೇಳುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿ ಏರುಪೇರು ಇವತ್ತು ಕಂಡು ಬಂದಿಲ್ಲ. ಅಂದ್ರೆ ಎಲ್ಲವೂ ಕೂಡ ಸುಗಮವಾಗಿ ಹೋಗುತ್ತಿದೆ ಎಂದು ತಜ್ಞರ ಅಭಿಪ್ರಾಯವಾಗಿದೆ. ಹೌದು, ಭಾರತೀಯ ಒಂದು ಶೇರ್ ಮಾರುಕಟ್ಟೆಯ ಮೇಲೆ ಈ ಚಿನ್ನದ ಒಂದು ಬೆಲೆ ನಿರ್ಧಾರವಾಗುತ್ತದೆ. ಇದರ ಜೊತೆಗೆ ಜಪಾನ್, ಅಮೆರಿಕ ವಿವಿಧ ಒಂದು ಬಡ್ಡಿ ದರದ ಮೇಲೆಯೂ ಕೂಡ ಚಿನ್ನದ ಬೆಲೆ ಅವಲಂಬನೆ ಆಗುತ್ತದೆ. ಚಿನ್ನ ಸಾಧಾರಣವಾಗಿ ಸಿಗುವುದಿಲ್ಲ. ಹೌದು,
ಇದನ್ನ ಪಡೆಯಬೇಕಿದ್ದಲ್ಲಿ ಎಷ್ಟೋ ಗುಡ್ಡಗಳನ್ನ ತೆಗೆದಿರುತ್ತಾರೆ, ಎಷ್ಟೋ ಆಳವಾಗಿ ಭೂಮಿಯನ್ನ ಅಗೆದಿರುತ್ತಾರೆ. ಹೀಗಾಗಿ ಚಿನ್ನದ ಒಂದು ಬೆಲೆಗೆ ತುಂಬಾನೇ ಮೌಲ್ಯವಿದೆ. ಹಾಗೆ ಬೆಳ್ಳಿಗೂ ಕೂಡ ಮುಂದಿನ ಬರುವ ದಿನಗಳಲ್ಲಿ ಮೌಲ್ಯ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಒಂದೇ ಆಗಬಹುದು. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅನ್ನ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಹೊಸ ವಿಡಿಯೋದಲ್ಲಿ. ಇದರ ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಅಭಿಪ್ರಾಯವನ್ನ ಕೂಡ ಮರೆಯದೆ ಕಮೆಂಟ್ ಅನ್ನ ಮಾಡಿ. ಧನ್ಯವಾದಗಳು.